ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಸಳೆ ಸೊಪ್ಪು ಉಪಯೋಗಿಸ್ಕೊಂಡು ಒಂದು ದಾಲ್ ಫ್ರೈ ಮಾಡ್ತಾಯಿದ್ದೀನಿ. ಬಸಳೆ ಸೊಪ್ಪು ಆರೋಗ್ಯಕ್ಕೆ ಭಾಳ ಚಲೋ. ಇದ್ರಾಗ ಪ್ರೋಟೀನು, ಐರನ್ನು, ಕ್ಯಾಲ್ಸಿಯಮ್ಮು, ವಿಟಾಮಿನ್ಸ್ ಸಿ ಮತ್ತು ಎ ಎಲ್ಲ ಇರ್ತೈತಿ. ಹಂಗೆ ಆರೋಗ್ಯಕ್ಕೆ ಇದು ಭಾಳ ಒಳ್ಳೆಯದು. ದೇಹಕ್ಕೆ ಭಾಳ ತಂಪು ಕೊಡ್ತೈತಿ ಇದು. ಹಾಗಾಗಿ ಬೇಸಿಗೆಗೆ ಇದನ್ನು ಜಾಸ್ತಿ ಉಪಯೋಗಿಸ್ಕೊಳ್ಳೋಣ. ಇದಾದ ಅಷ್ಟಲ್ಲದೆ ಇದು ರುಚಿನೂ ಭಾಳ ಆಗ್ತೈತಿ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿರಿ. ನಾನು ಫಸ್ಟಿಗೆ ಇದು ನೋಡಿರಿ, ಒಂದು ಸಣ್ಣ ಕಪ್ಪು, ಇದರಲ್ಲೇ 1 ಕಪ್ಪು ಹೆಸರುಬೇಳೆ, 1 ಕಪ್ಪು ತೊಗರಿಬೇಳೆ ಹಾಕ್ಕೋತೀನಿ. 2 ಬೇಳೆನೂ ನಮ್ಮ ಮನ್ಯಾಗ ಮಾಡಿಸಿರ್ತೀನಿ. ಹಾಗಾಗಿ ಸೊಪ್ಪು ಸಿಪ್ಪು ಉಳ್ಕೊಂಡಾಗೋದ್ರಾಗ ಇವನ್ನೆರಡೂ ನೀಟಾಗಿ ತೊಳ್ಕೊಂಡಾನಿ. ನೋಡಿರಿ, ಕರಿಯೋದೇನು ಅಂತ ಅನ್ಕೋಬೇಡ್ರಿ, ಮನ್ಯಾಗಿನ ಬೇಳೆವು. ಇದಕ್ಕೆ ನಾನು ಒಂದು 8 ಮೆಣಸಿನ್ಕಾಯಿ, 1 ಈರುಳ್ಳಿ, 1 ಟೊಮೆಟೊ ಹೆಚ್ಕೊಂಡೀನಿ. ಎಲ್ಲನೂ ಈ ಬೇಳೆಗೆ ಸೇರಿಸ್ಕೊತೀನಿ. ಮೆಣಸಿನ್ಕಾಯಿ ಭಾಳ ಖಾರ ಅದಾವ್ರಿ, ಹಾಗಾಗಿ ನಾನು 8 ತೊಗೊಂಡೀನಿ. ನಿಮ್ಗೆ ಇನ್ನೂ ಬೇಕು ಖಾರ ಕಡಿಮೆ ಇದ್ದ ಮೆಣಸಿನ್ಕಾಯಿ ಇದ್ದರೆ ಇನ್ನೊಂದು 4 ಹಾಕ್ಕೊರಿ. ನೋಡಿರಿ, ಸೊಪ್ಪು, ಬಸಳೆ ಸೊಪ್ಪು, ಬಾಯಿ ಬಸಳೆ ಸೊಪ್ಪು, ಇದನ್ನು ತೊಳ್ಕೊಂಡು ನೀಟಾಗಿ ಹೆಚ್ಚಿಟ್ಕೊಂಡೆ. ನೋಡಿ, ಕುಕ್ಕರ್ ತುಂಬಾ ಆಯ್ತಿದೆ, ಏನಿಲ್ಲ, ಚಲೋ ಆಗ್ತೈತಿ, ಭಾಳ ಆಗಿಲ್ಲ ಇದೆ. ಇದಕ್ಕೆ 1 ಟೀ ಸ್ಪೂನು ಉಪ್ಪು ಹಾಕೋತೀನಿ, ಅರ್ಧ ಟೀ ಸ್ಪೂನು ಅರಿಶಿಣ ಪುಡಿ, 1 ಟೀ ಸ್ಪೂನ್ ಜೀರಿಗೆ, ಮತ್ತು 1 ಟೀ ಸ್ಪೂನು ಗಾಣದ ಎಣ್ಣೆ. ಇದರಲ್ಲಿ ಈ ತಾಲಿಯಲ್ಲಿ 1.5 ತಾಲಿ ನಾನು ನೀರು ಹಾಕ್ಕೊತೀನಿ. ನೀರು ಭಾಳ ಹಾಕ್ಕೊಳ್ಳೋಂಗಿಲ್ಲ, ಯಾಕಂದ್ರೆ ಸೊಪ್ಪಿನಾಗೂ ನೀರಿನ ಅಂಶ ಇರ್ತೈತಿ. ಕುಕ್ಕರಿಗೆ ಆಲ್ರೆಡಿ ಫುಲ್ ಆಗಿಬಿಟ್ಟೈತಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಉಕ್ಕೋ ಚಾನ್ಸ್ ಇರ್ತೈತಿ. ಸೀಟಾಗೆಲ್ಲ ನೀರು ಹೊರಗೆ ಬರ್ತಿರ್ತೈತಿ. ಹಾಗಾಗಿ 1.5 ಲೋಟ ಅಷ್ಟೇ ನೀರು ಹಾಕ್ಕೊತೀನಿ. ಈಗ ಇದನ್ನು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಡ್ತೀನಿ. ಇದನ್ನೊಂದು 3 ಸೀಟಿ, ಮಿನಿಮಮ್ 3 ಸೀಟಿನಾರ ಆಗಬೇಕು. ಬೇಳೆ ಭಾಳ ಸ್ಮೂತಾಗೆ ಬೇಯಬೇಕು. ಇದು ಸೊಪ್ಪು ಬೇಳೆ. ನೋಡಿ, 3 ಸೀಟಿ ಆಗುತ್ತೆ. ನೋಡಿರಿ, ಬೇಳೆ ಹೆಂಗೆ ಬಂದೈತಿ ಅಂತ ನೋಡೋಣ ಬನ್ನಿರಿ. ನೀಟಾಗಿ ಬೆಂದೈತಿ, ಭಾಳ ಸ್ಮೂತಾಗಿ ಬೆಂದೈತಿ. ಇದನ್ನು ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡ್ಕೊತೇನೆ ನಾನು. ನೋಡಿ, ಸೊಪ್ಪು, ಟೊಮೆಟೊ, ಈರುಳ್ಳಿ ಎಲ್ಲನೂ ನೀಟಾಗಿ ಕೂಡ್ಕೊಂಡೈತಿ. ಸೊಪ್ಪು ಚಲೋತ್ನೇ ಬೆಂದೈತಿಲ್ಲ, ಬೇಳೆ ಜೊತೆಗೆ ಚಲೋ ಮಿಕ್ಸ್ ಆಗೈತಿ. ಈ ಥರ ಇದನ್ನು ರೆಡಿ ಇಟ್ಕೊಳ್ಳೋಣ. ನೋಡಿರಿ, ಈ ಥರನೇ ಬೆಂದಿರಬೇಕು. ಬೇಳೆ ಗಂಡಗೆ ಬೆಂದಿರಂಗಿಲ್ಲ, ಸ್ಮೂತಾಗೆ ಬೇಯಬೇಕು. ಹಿಂಗೆ ಮಿಕ್ಸ್ ಆಗ್ಬೇಕಿದು. ಇಲ್ಲತ್ತಂದ್ರೆ ಸೊಪ್ಪು ಬೇರೆ ಬೇಳೆ ಬೇರೆ ಆಗಿಬಿಡ್ತೈತಿ. ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೊಂದು 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತೇನೆ ನಾನು. ಅದಕ್ಕೆ ಅರ್ಧ ಟೀ ಸ್ಪೂನು ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ಸಾಸಿವೆ ಜೀರಿಗೆ, ಬೆಳ್ಳುಳ್ಳಿ, ಇದಕ್ಕೆ ಒಂದು 4 ಒಣ ಮೆಣಸಿನ್ಕಾಯಿ, 1-2 ಕಡ್ಡಿ ಕರಿಬೇವು ಹಾಕೋತೀನಿ. ಇದಕ್ಕೆ 1 ಟೀ ಸ್ಪೂನ್ ಹಿಂಗೆ ಹಾಕೋಬೇಕು. ನಾನು ಹಾಕ್ಕೊಂಡೆ, ಸಾರಿ, ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಈಗ ಒಗ್ಗರಣೆ ಎಲ್ಲ ರೆಡಿ ಆಗೈತಿ. ಇದಕ್ಕೆ ಬೇಯಿಸಿದಂಥ ಬೇಳೆನ ನಾನು ಸೇರಿಸ್ಕೊತೀನಿ.
ಕುಕ್ಕರ್ನಾಗ ಹತ್ತಿದಂಥ ಬೇಳೆನಿಗೆಲ್ಲ ಒಂದು ಲೋಟ ನೀರು ಹಾಕಿ ನೀಟಾಗಿ ಕೈಯಾಡಿಸ್ಕೊಂಡು ಅದನ್ನು ಕೂಡ ಒಂದು ಲೋಟ ನೀರು ಇದಕ್ಕೆ ಹಾಕ್ತೀನಿ. ಇದನ್ನು ಒಂದು 5 ನಿಮಿಷ ಹೊತ್ತಿನಾಗ ಕುದಿಸ್ಬೇಕು. ಇದಕ್ಕೆ ಉಪ್ಪು ಏನಾರ ಹೆಚ್ಚು ಕಡಿಮೆ ಆಗುತ್ತೋ ನಾನು ನೋಡ್ಕೊತೀನಿ. ಒಂಚೂರು ಉಪ್ಪು ಕಡಿಮೆ ಆಗೈತಿ ಅನಿಸ್ತದೆ ನನಗೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ ತಯಾರಿಸ್ಕೊತೀನಿ. ನೀವು ಉಪ್ಪು ಹೆಚ್ಚು ಕಡಿಮೆ ಆಗಿದ್ದರೆ ಹಿಂಗೆ ನೋಡಿ ಹಾಕ್ಕೊಡ್ರಿ. ಈಗ ಬಾಯಿ ಬಸಳೆ ದಾಲ್ ಫ್ರೈ ರೆಡಿ ಆಗೈತಿ. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊತೀನಿ. ಭಾಳ ಹೆಲ್ದಿ ಫುಡ್ ರೀ ಇದು. ನೀವು ಮನ್ಯಾಗ ಮಾಡಿರಿ, ಹಿಂಗೆ ಮಾಡಿ ಹೆಂಗೆ ಬಂತು ಅಂತ ನಂಗೆ ತಿಳಿಸ್ರಿ. ರೊಟ್ಟಿಗೆ, ಚಪಾತಿಗೆ, ಅನ್ನದ ಜೊತೆಗೆ ಮಸ್ತ್ ಆಗ್ತತಿದೆ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.